ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಕ್ಕರೆ ಅಚ್ಚಿನಲ್ಲಿರುವ ಭಗವದ್ ರೂಪದ ಚಿಂತನೆ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಒಂದು ಪ್ರಮಾಣದ ಸಕ್ಕರೆಯನ್ನು ಪಾತ್ರೆಯಲ್ಲಿ ಹಾಕಬೇಕು. ಈ ಪಾತ್ರೆಯಲ್ಲಿ ವಾರಣೀಪತಿ ಶ್ರೀ ಭಾರತೀ ಮುಖ್ಯಪ್ರಾಣ ಅಂತರ್ಗತ ಆನಂದರೂಪಿ ಪರಮಾತ್ಮನಿಗೆ ನಮೋ ನಮಃ. ಸಕ್ಕರೆಯಲ್ಲಿರುವ ಇಂದ್ರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂತರ್ಗತ ವಾಸುದೇವರೂಪಿ ಪರಮಾತ್ಮನಿಗೆ ನಮೋ ನಮಃ. ನೀರಿನಲ್ಲಿರುವ ಬೌಧಾಂತರ್ಗತ ಶ್ರೀಕೃಷ್ಣನಿಗೆ ನಮೋ ನಮಃ. ಇಲ್ಲಿ ಸಕ್ಕರೆಯಲ್ಲಿ 5100 ರೂಪಾಯಿ, ನೀರಿನಲ್ಲಿ 24 ರೂಪಾಯಿ. ಈ ಪದಾರ್ಥವನ್ನು ಇಜ್ಜಲು ಒಲೆಯಲ್ಲಿರುವ ವಸಂತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಸಂಕೃಷ್ಣ ರೂಪಿ ಪರಮಾತ್ಮನಿಗೆ ನಮೋ ನಮಃ. ಕೆಂಡದಲ್ಲಿರುವ ಅಗ್ನ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಶುರಾಮ ರೂಪಿ ಪರಮಾತ್ಮನಿಗೆ ನಮೋ ನಮಃ. ಈ ಎಲ್ಲ ಪದಾರ್ಥಗಳನ್ನು ಒಲೆಯ ಮೇಲಿಟ್ಟು ಕುದಿಸುವಾಗ ದ್ರವ ರೂಪದ ಪದಾರ್ಥ ಗಟ್ಟಿಯಾಗುತ್ತದೆ. ಇದನ್ನು ಹಾಲು, ಮೊಸರು, ನಿಂಬೆಹಣ್ಣಿನಿಂದ ಶೋಧಿಸಿದಾಗ ಸಕ್ಕರೆಯಲ್ಲಿರುವ ಕಲ್ಮಶ ಹೋಗಿ ಶುದ್ಧ ಪದಾರ್ಥವಾಗುತ್ತೆ. ಅಂದರೆ ನಮ್ಮ ಮನಸ್ಸು ದ್ರವರೂಪದ ರೀತಿ ನಾನಾ ಕಡೆ ಹರಿಯುತ್ತಿರುತ್ತದೆ. ಈ ರೀತಿ ಶೋಧಿಸಿದಾಗ ಒಂದು ರೀತಿ ಮನಸ್ಸು ಸ್ಥಿರವಾಗಿ ಪರಮಾತ್ಮನ ಎಡೆ ಸಾಗುವುದಕ್ಕೆ ಅವಕಾಶ ಆಗುತ್ತದೆ. ಈ ಪಾಕವನ್ನು ಚೆನ್ನಾಗಿ ಉಜ್ಜಿ ಅಚ್ಚಿಗೆ ಸುರಿಯಬೇಕು. ಒಂದು ಪದಾರ್ಥ ಸೃಷ್ಟಿಯಾಗುತ್ತದೆ. ಈ ಚಿಂತನೆ ನಮ್ಮ ದೇಹವನ್ನು ಉಜ್ಜಿ ಸವಿಸಿ ಸಾಧನೆ ಮಾಡುವ ಬಗೆ. ಹೇಗೆ ಸಕ್ಕರೆ ಅಚ್ಚು ಕಣಕಣದಲ್ಲೂ ಸಿಹಿಯಾಗಿರುತ್ತದೋ ಹಾಗೆ ಸರ್ವ ಸ್ವತಂತ್ರದ ಸ್ವಾಮಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ.